ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ಕಡುಬು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಈ ಅಕ್ಕಿ ಕಡುಬು ಮಾಡೋದಕ್ಕೆ ಅಕ್ಕಿಯನ್ನು ತೊಳೆದ್ಬಿಟ್ಟು ಮನೆಯಲ್ಲೇ ಒಣಗಿಸ್ಕೋಬೇಕು. ಬಿಸಿಲಿಗೆ ಹಾಕಬಾರ್ದು ಫ್ರೆಂಡ್ಸ್. ಅಕ್ಕಿ ಕಡುಬು ಮಾಡೋದಕ್ಕೆ ಮನೆಯಲ್ಲೇ ನೆರಳಲ್ಲೇ ಈ ರೀತಿ ಒಣಗಿಸ್ಕೊಂಡ್ಬಿಟ್ಟು ಇದನ್ನು ನಾವು ಮಿಕ್ಸಿಯಲ್ಲಿ ಪುಡಿ ಮಾಡಿ ತಗೋಬೇಕು ಫ್ರೆಂಡ್ಸ್. ಯಾವ ರೀತಿ ಅಂತ ಅಂದರೆ ನೋಡಿ, ನಾನು ತೋರಿಸ್ತೀನಿ. ಈಗ ನುಣ್ಣಗೆ ಪುಡಿ ಮಾಡ್ಕೋಬೇಡಿ, ರವೆ ರವೆಯಾಗಿ ಇರಬೇಕು. ಆ ರೀತಿ ನೀವು ಪುಡಿ ಮಾಡ್ಕೋಬೇಕು. ನೋಡಿ, ಈ ರೀತಿ ಪುಡಿ ಆದಮೇಲೆ ನಾವೊಂದು ಜರಡಿಯನ್ನು ತಗೊಂಡ್ಬಿಟ್ಟು ಜರಡಿ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ಹಿಟ್ಟೇನಾದರೂ ಇದ್ದರೆ ಅದು ಕೆಳಗಡೆ ಬಂದುಬಿಡುತ್ತೆ. ಹಾಗಾಗಿ ಜರಡಿ ಮಾಡಿಕೊಂಡು ರವೆಯನ್ನು ನಾವು ಸಪ್ರೇಟಾಗಿ ತಗೊಂಡ್ಬಿಡೋಣ. ನೋಡಿ ಫ್ರೆಂಡ್ಸ್, ಹಿಟ್ಟು ಸಪ್ರೇಟ್ ಆಯಿತು ಮತ್ತು ರವೆನೂ ಕೂಡ ಸಪ್ರೇಟ್ ಆಯಿತು. ಇದೇ ರೀತಿ ಮಿಕ್ಕಿರುವಂಥ ಅಕ್ಕಿನೂ ಕೂಡ ಮಿಕ್ಸಿ ಮಾಡಿಕೊಂಡು ಇದೇ ರೀತಿನೇ ರೆಡಿ ಮಾಡಿ ತಗೊಳ್ಳಿ. ನೋಡಿ, ಈ ಬೌಲಲ್ಲಿ 1 ಬೌಲಷ್ಟು ನಮಗೆ ರವೆ ಸಿಕ್ಕಿದೆ. ಹಾಗಾಗಿ ಇದೇ ಬೌಲ್ ಅಳತೆಯಲ್ಲೇ ನಾನು 2 ಬೌಲಷ್ಟು ನೀರನ್ನು ಹಾಕ್ತಾಯಿದ್ದೀನಿ. 1 ಬೌಲ್ ರವೆಗೆ 2 ಬೌಲ್ ನೀರಾದರೆ ಸಾಕು ಫ್ರೆಂಡ್ಸ್. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಗ್ಯಾಸ್ ಮೇಲೆ ಇಟ್ಬಿಟ್ಟು ಕುದಿಯೋದಕ್ಕೆ ಬಿಟ್ಬಿಡೋಣ. ನಾವು ಜರಡಿ ಮಾಡಿರುವಂಥ ಅಕ್ಕಿ ಹಿಟ್ಟಿತ್ತಲ್ವ, ಅದನ್ನು ನಾನು ಒಂದು ಕವರಲ್ಲಿ ಹಾಕಿ ಇಟ್ಕೊತಾ ಇದ್ದೀನಿ. ಇದು ನಾವು ಮಿರ್ಚಿ ಬೋಂಡ ಮಾಡುವಾಗ ಸ್ವಲ್ಪ ಹಾಕಿದ್ರೆ ಕ್ರಿಸ್ಪಿಯಾಗಿ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ತೆಗೆದಿಟ್ಕೊಂಡೆ. ಈಗ ನೋಡಿ, ಇಲ್ಲಿ ಒಂದು ಸೈಡಲ್ಲಿ ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ. ಈ ರೀತಿ ಕುದಿಯುವಾಗ ನಾವು ರವೆಯನ್ನು ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಮಿಕ್ಸ್ ಮಾಡಲಿಲ್ಲ ಅಂದರೆ ಗಂಟಾಗ್ಬಿಡುತ್ತೆ ಫ್ರೆಂಡ್ಸ್. ಹಾಗಾಗಿ ಮಿಕ್ಸ್ ಮಾಡ್ಕೊತಾನೆ ಇರಿ. ಮಿಕ್ಸ್ ಮಾಡ್ತಾ ಈ ರೀತಿ ಗಟ್ಟಿ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಗಟ್ಟಿ ಆದಮೇಲೆ ಮಿಕ್ಸ್ ಮಾಡೋದನ್ನು ಬಿಟ್ಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿ 1 ನಿಮಿಷ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಕುದಿಸ್ಬಿಡಿ. ಈಗ ನೋಡಿ, ಗ್ಯಾಸನ್ನು ಆಫ್ ಮಾಡಿಬಿಡಿ. ಈ ಟೈಮಲ್ಲಿ ಆಫ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ರವೆ ಪೂರ್ತಿಯಾಗಿ ಚೆನ್ನಾಗಿ ಹಳ್ಳಿದೆ ಫ್ರೆಂಡ್ಸ್. ಈ ರೀತಿ ಹಳ್ಳಿದ ನಂತರ ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೋಬೇಕು. ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡ್ಮೇಲೆ ಇದು ಸ್ವಲ್ಪ ಹಾರಬೇಕು ಫ್ರೆಂಡ್ಸ್. ಪೂರ್ತಿಯಾಗಿ ತಣ್ಣಗೆ ಮಾಡ್ಕೋಬೇಡಿ. ಸ್ವಲ್ಪ ಹಾರಿದ ನಂತರ ಇದನ್ನು ನಾವು ಕೈಯಲ್ಲೇ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಳೋಕ್ಕಿಂತ ಮೊದಲು ಕೈ ಸ್ವಲ್ಪ ಹಸಿ ಮಾಡ್ಕೊಳ್ಳಿ. ನೀರಲ್ಲಿ ಹಸಿ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಈ ರೀತಿ ಚೆನ್ನಾಗಿ ನಾದ್ಕೊಂಡಿದ ನಂತರ ಇದರಲ್ಲಿ ಸ್ವಲ್ಪ ನಾವು ಹಿಟ್ಟನ್ನು ತಗೊಂಡ್ಬಿಟ್ಟು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಡುಬನ್ನು ಮಾಡ್ಕೋಬೋದು. ನೋಡಿ, ನಾನಿಲ್ಲಿ ಈ ರೀತಿ ರೌಂಡ್ ಶೇಪಲ್ಲಿ ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ಸಿಲಿಂಡರ್ ಶೇಪಲ್ಲಿನೂ ಕೂಡ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸಿಲಿಂಡರಲ್ಲಿ ಶೇಪ್ ಮಾಡಿದ್ರೆ ನಾವು ಲಾಸ್ಟಿಗೆ ಕಟ್ ಮಾಡಿಕೊಂಡು ಅದನ್ನು ತಿನ್ಬೋದು. ನೋಡಿ, ಈ ರೀತಿ ಎಲ್ಲದನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಗ್ಯಾಸ್ ಮೇಲೆ ಒಂದು ಇಡ್ಲಿ ಪಾತ್ರೆಯನ್ನು ಇಟ್ಬಿಟ್ಟು ಅದರಲ್ಲಿ ನೀರನ್ನು ಹಾಕಿ 1-2 ಗ್ಲಾಸಷ್ಟು, ಆಮೇಲೆ ಇಡ್ಲಿ ಪ್ಲೇಟನ್ನು ಇಟ್ಬಿಟ್ಟು ಇದರಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಕಡುಬನ್ನು ಒಂದೊಂದಾಗೆ ಇಡೋಣ. ಎಲ್ಲದನ್ನು ಇಟ್ಬಿಟ್ಟು ಇಡ್ಲಿ ಪಾತ್ರೆಯ ಕ್ಯಾಪನ್ನು ಮುಚ್ಚಿಬಿಟ್ಟು ಅದನ್ನು ಒಂದು 10 ನಿಮಿಷ ನಾವು ಕುದಿಯೋದಕ್ಕೆ ಬಿಡೋಣ ಫ್ರೆಂಡ್ಸ್. ಅದು ಕುದಿಯೋ ಅಷ್ಟರಲ್ಲೇ ನಾನಿಲ್ಲಿ ಚಟ್ನಿನೂ ಕೂಡ ರೆಡಿ ಮಾಡಿಕೊಂಡೆ. ಈ ರೀತಿ ಚಟ್ನಿ ನನ್ನ ಮಗನಿಗೆ ತುಂಬ ಇಷ್ಟ. ಹಾಗಾಗಿ ಇದೇ ರೀತಿಯೇ ಮಾಡ್ತೀನಿ. ಚಟ್ನಿ ರೆಡಿ ಆಗೋ ಅಷ್ಟರಲ್ಲೇ ನಮ್ಮ ಕಡುಬು ಕೂಡ ರೆಡಿ ಆಗಿಬಿಡ್ತು ಫ್ರೆಂಡ್ಸ್. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬೆಂದಿದೆ ಮತ್ತು ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನೋಡಿದ್ರಲ್ವ ನಮ್ಮ ಕಡುಬು ಯಾವ ರೀತಿ ಮಾಡೋದಂತ. ನಮ್ಮ ಸೈಡಲ್ಲಿ ಏನಾದರೂ ಬಾಡೂಟ ಅದು ಮಾಡಿಸಿದಾಗ ಚಿಕನ್ ಸಾಂಬಾರು ಮತ್ತು ಮಟನ್ ಸೈಡಿಗೆ ಕಡುಬಂತರೂ ಇದ್ದೇ ಇರುತ್ತೆ ಫ್ರೆಂಡ್ಸ್. ನೀವು ಖಂಡಿತ ಚಿಕನ್ ಮತ್ತು ಮಟನ್ ಸಾಂಬಾರಿಗೆ, ಚಟ್ನಿಗೆ ಈ ರೀತಿ ಕಡುಬನ್ನು ಟ್ರೈ ಮಾಡಿ ನೋಡಿ. ತುಂಬಾ ಇಷ್ಟಪಟ್ಟು ತಿಂತೀರಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ಬರುತ್ತೇನೆ ಫ್ರೆಂಡ್ಸ್. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬೈ ಬಾಯ್.